ಪೂಜ್ಯ ಗುರುಗಳಾದ ಶ್ರೀ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಇದನ್ನು ನಾನು ಪ್ರದಕ್ಷಿಣೆ, ನವಗ್ರಹಗಳ ಪ್ರದಕ್ಷಿಣೆ ಮತ್ತು ನವಗ್ರಹಗಳನ್ನು ಪೂಜಿಸುವುದರಿಂದ ನಮಗೆ ದೊರೆತಕ್ಕಂಥ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೂ ಮೊದಲು ಇವತ್ತು ನವರಾತ್ರಿ 8ನೇ ದಿನ. ನವರಾತ್ರಿ 8ನೇ ದಿನ ಅಂತಂದರೆ ನಾವು ಪಾರ್ವತಿ ದೇವಿಯನ್ನು ಭಾಳ ಸೌಮ್ಯ ಶಾಂತ ಸ್ವರೂಪವಾದ ಮಹಾಗೌರಿ ರೂಪದಲ್ಲಿ ಪೂಜೆ ಮಾಡ್ತೇವೆ. ಮಹಾಗೌರಿಗೆ ಸುಮಾರು 16 ವರ್ಷ ವಯಸ್ಸಾಗಿರುತ್ತೆ ಮತ್ತು ಆಕೆ ಗೂಳಿ ಮೇಲೆ ಕುಳಿತು ಸವಾರಿ ಮಾಡ್ತಾಳೆ ಅಂತೇಳಿ ಹೇಳ್ಬೋದು. ಮತ್ತು ಕೈಯಲ್ಲಿ ತ್ರಿಶೂಲ ಮತ್ತು ಡಮರುನ್ನ ಹಿಡಿದಿರ್ತಾಳೆ. ಈ ಜಗನ್ಮಾತೆ ಮಹಾಗೌರಿ ರೂಪದಲ್ಲಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಈ 8ನೇ ದಿನ ಕೇಳ್ಕೊಳ್ತಾ ನಾವು ಈ ದಿನದ ವಿಷಯಕ್ಕೆ ಬರೋಣ. ಈ ದಿನದ ವಿಷಯ ಏನು ಅಂತಂದರೆ, ಪ್ರಮುಖವಾಗಿ ನಮಗೆ ನವಗ್ರಹಗಳನ್ನ ಹೇಗೆ ಪೂಜೆ ಮಾಡಬೇಕು ಮತ್ತು ನವಗ್ರಹಗಳನ್ನ ಪೂಜೆ ಮಾಡೋದ್ರಿಂದ ನಮಗೆ ದೊರೆತಕ್ಕಂಥ ಲಾಭಗಳೇನು, ಪ್ರಯೋಜನಗಳೇನು ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಯಾರೇ ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ನವಗ್ರಹನ ನಾವು ನೋಡ್ತೀವಿ. ನವಗ್ರಹಗಳದ್ದು ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಚಿಕ್ಕ ನವಗ್ರಹಗಳು ಅಂದರೆ 9 ಗ್ರಹಗಳದ್ದು ಒಂದು ಚಿಕ್ಕ ಒಂದು ಕಟ್ಟೆ ಅಥವಾ ಒಂದು ಇದ್ರ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಅಂತೇಳಿ ತಿಳ್ಕೊಳ್ತೀವಿ. ಆದರೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಗರ್ಭಗುಡಿನ ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ನೀವು ದೇವಸ್ಥಾನಕ್ಕೆ ಹೋದರೂ ಕೂಡ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಮಾಡಲಿಲ್ಲ ಅಂತಂದರೆ ನೀವು ಅದನ್ನು ಅಪೂರ್ಣ ಅಥವಾ ನಮಗೆ ಫಲ ಲಭಿಸಲ್ಲ ಅಂತೇಳಿ ಹೇಳ್ಬೋದು. ದೇವರ ದರ್ಶನಕ್ಕಿಂತ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕುವಂಥದ್ದು ಹೆಚ್ಚು ಮೌಲ್ಯಯುತವಾದದ್ದು ಅಂತೇಳಿ ಹೇಳ್ಬೋದು. ಅದೇ ರೀತಿ ನಾವು ನವಗ್ರಹದ ವಿಚಾರಕ್ಕೆ ಬರೋದಾದರೆ, ನೀವು ನವಗ್ರಹನ ಪ್ರದಕ್ಷಿಣೆ ಹಾಕಿದ ನಂತರ ಕೈಕಾಲು ತೊಳೆದು ಮತ್ತು ಅಲ್ಲಿನ ಪ್ರಮುಖ ದೇವರ ದರ್ಶನಕ್ಕೆ ಹೋಗ್ತೀರಾ. ಆದರೆ ಯಾವುದೇ ಕಾರಣಕ್ಕೂ ನವಗ್ರಹನ ಪ್ರದಕ್ಷಿಣೆ ಹಾಕಿದ ನಂತರ ಕೈಕಾಲನ್ನ ತೊಳಿಬಾರ್ದು. ಈ ತಪ್ಪನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಾವು ಆ ನವಗ್ರಹಗಳನ್ನ ಪ್ರದಕ್ಷಿಣೆ ಹಾಕಿ ನಮಗೆ ಏನು ಒಂದು ದೇವರ ಆಶೀರ್ವಾದ ಅಥವಾ ಗ್ರಹಗಳ ಆಶೀರ್ವಾದ ಸಿಕ್ಕಿತ್ತು ಅದು ನಮಗೆ ಸಿಗೋದಿಲ್ಲ, ಅಥವಾ ಅದಕ್ಕೆ ನಾವು ನವಗ್ರಹಗಳಿಗೆ ಅಗೌರವ ಸೂಚಿಸಿದಂತೆ ಅಂತೇಳಿ ಹೇಳ್ಬೋದು. ಮತ್ತು ಯಾಕೆ ನಾವು ಇದನ್ನು ಯಾವಾಗ ತೊಳಿಬೇಕು ಅಂತಲೂ ಕೂಡ ನೋಡ್ತೇವೆ. ಯಾವಾಗಲೇ ಆಗಲಿ ನಾವು ಶನೇಶ್ವರನಿಗೆ ಎಳ್ಳೆಣ್ಣೆ ಆಗಲಿ ಅಭಿಷೇಕ ಮಾಡಬೇಕಾದ್ರೆ ಅಥವಾ ಎಳ್ಳನ್ನು ಅರ್ಪಿಸುವಾಗ ಅಥವಾ ಬ್ರಾಹ್ಮಣರಿಗೆ ನಾವು ಎಳ್ಳನ್ನು ದಾನ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನಾವು ಆ ಎಳ್ಳೆಣ್ಣೆ ನಮಗೆ ಕೈಕಾಲುಗಳಿಗೆ ಏನಾದರೂ ತಾಗಿದರೆ ಅಥವಾ ಆ ಕೈಕಾಲುಗಳ ಮೇಲೆ ಏನಾದರೂ ಅಂಟ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ನಾವು ಅದನ್ನು ಕೈಕಾಲನ್ನ ತೊಳಿಬೇಕಾಗತ್ತೆ. ಮಿಕ್ಕಿದ ಯಾವುದೇ ಸಂದರ್ಭದಲ್ಲಿ ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ನಾವು ಅದನ್ನು ಕೈಕಾಲನ್ನ ತೊಳಿಬಾರ್ದು. ತೊಳೆದ್ರೆ ಅದು ಖಂಡಿತ ತಪ್ಪು ಅಂತೇಳಿ ಹೇಳ್ಬೋದು. ಅದಾದ ನಂತರ ನವಗ್ರಹಗಳು ಯಾವ್ಯಾವು ಅಂತೇಳಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಆದರೂ ಮತ್ತೊಮ್ಮೆ ಹೇಳಬೇಕು ಅಂತಂದರೆ, ಸೂರ್ಯಗ್ರಹರು, ಚಂದ್ರಗ್ರಹರು, ಮಂಗಳ ಗ್ರಹರು, ಬುಧ ಗ್ರಹರು, ಗುರುಗ್ರಹರು, ಶುಕ್ರ ಗ್ರಹರು, ಶನಿಗ್ರಹರು, ರಾಹು ಗ್ರಹರು ಮತ್ತು ಕೇತು ಗ್ರಹರು, ಈ 9 ಗ್ರಹಗಳನ್ನ ಸೇರಿಸಿ ನಾವು ನವಗ್ರಹ ಅಂತೇಳಿ ಕರಿತೀವಿ. ಮತ್ತು ಅಲ್ಲಿಂದ ಮುಂದೆ ಬಂದರೆ ನಾವು ನವಗ್ರಹಗಳನ್ನ ಪೂಜೆ ಮಾಡೋದ್ರಿಂದ ನಮಗೆ ಏನು ಲಾಭ ಸಿಗುತ್ತೆ ಅಂತೇಳಿ ನೋಡೋದಾದರೆ, ನವಗ್ರಹಗಳನ್ನ ನಾವು ಒಂದು ದೈವಿ ಶಕ್ತಿ ಅಂತೇಳಿ ಹೇಳ್ತೀವಿ. ದೈವಿ ಶಕ್ತಿ ಅಂತಂದ್ರೆ ಏನು ಅಂತಂದರೆ, ಅವುಗಳನ್ನ ಪೂಜಿಸೋದ್ರಿಂದ ನಮಗೆ ಪ್ರಕೃತಿಯಲ್ಲಿ ಅಥವಾ ಗ್ರಹಗಳಿಂದ ಬರ್ತಕ್ಕಂಥ ಯಾವುದೇ ಒಂದು ಆಪತ್ತುಗಳನ್ನ ಆ ಗ್ರಹಗಳು ನಮಗೆ ಬರದಂತೆ ತಡೆ ಹಿಡಿಯುತ್ತವೆ ಅಂತೇಳಿ ಹೇಳ್ತೀವಿ. ಮತ್ತು ಜೀವನದಲ್ಲಿ ನಮಗೆ ಶುಭವನ್ನು ಕೂಡ ತರುತ್ತೆ ಅಂತೇಳಿ ಹೇಳ್ಬೋದು. ಒಟ್ಟಾರೆಯಾಗಿ ನವಗ್ರಹಗಳ ಪೂಜೆ ಮಾಡೋದ್ರಿಂದ ನಮಗೆ ಒಂದು ರಕ್ಷಣೆ ಸಿಗುತ್ತೆ ಮತ್ತು ಆಶೀರ್ವಾದ ಸಿಗುತ್ತೆ, ಹಾಗೂ ನಮ್ಮ ನಕಾರಾತ್ಮಕ ಅಂಶಗಳೇನಿರುತ್ತೆ ಅವನ್ನು ನಿವಾರಿಸಿ ಜೀವನದಲ್ಲಿ ನಮಗೆ ಯಾವಾಗಲೂ ಸಕಾರಾತ್ಮಕವಾಗಿ ಜೀವನ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ. ಇದು ಒಂದು ವಿಚಾರ. ಮತ್ತು ನವಗ್ರಹಗಳನ್ನ ನೀವು ಯಾವುದೇ ಕಾರಣಕ್ಕೂ ಪ್ರದಕ್ಷಿಣೆ ಹಾಕಿದ ನಂತರ ನಿಮ್ಮ ಪಾದಗಳನ್ನಾಗಲಿ ಅಥವಾ ಕಾಲುಗಳನ್ನಾಗಲಿ ತೊಳಿಬಾರ್ದು. ತೊಳೆದ್ರೆ ನಿಮಗೆ ಆ ಪ್ರದಕ್ಷಿಣೆ ಹಾಕಿದಂಥ ಒಂದು ಫಲ ಅಥವಾ ನವಗ್ರಹಗಳ ಆಶೀರ್ವಾದ ಏನಿರುತ್ತೆ ಅದು ಸಿಗೋದಿಲ್ಲ.
ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಎಲ್ಲಿ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹಗಳನ್ನ ಒಂದು ಪ್ರದಕ್ಷಿಣೆ ಹಾಕಿದ ನಂತರ ನಿಮ್ಮ ಕೈಕಾಲುಗಳನ್ನ ತೊಳೆಯೋದನ್ನು ದಯವಿಟ್ಟು ತಪ್ಪಿಸಿ. ಇದನ್ನು ಹೇಳ್ತಾ ಮತ್ತೆ ಪ್ರಮುಖವಾಗಿ ಮತ್ತೆ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕುವಂಥದ್ದು. ನೀವು ಯಾವುದೇ ದೇವರ ದರ್ಶನ ಮಾಡಿದ್ರು ಕೂಡ ಆ ದೇವರ ದರ್ಶನಕ್ಕಿಂತ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕುವಂಥದ್ದು ಹೆಚ್ಚು ಫಲಪ್ರದ ಅಂತೇಳಿ ಹೇಳ್ಬೋದು. ಇದಿಷ್ಟು ಈ ದಿನದ ವಿಚಾರ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.